ಸ್ನೇಹಿತರೆ ನಮಸ್ಕಾರ. ಇದು ಉತ್ಕಣ್ಣ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನೆಲ್. ಅಮೆರಿಕಾದ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಕಮಿಷನ್ ಮೊನ್ನೆ ತಾನೇ ಎಥೀರಿಯಂ ETF ನು ಕೂಡ ಅಪ್ರೂವಲ್ ಮಾಡಿದೆ. ಈಗ ಎಥೀರಿಯಂ ETF ಕೂಡ ಅಮೆರಿಕಾದ ಷೇರು ಮಾರುಕಟ್ಟೆಯಲ್ಲಿ ಟ್ರೇಡ್ ಆಗಕ್ಕೆ ಶುರುವಾಗುತ್ತೆ, ಜಸ್ಟ್ ಲೈಕ್ ಬಿಟ್ಕಾಯಿನ್ ETFs. ಈ ವಿಡಿಯೋದಲ್ಲಿ ಬಿಟ್ಕಾಯಿನ್ ವಿಚಾರವಾಗಿ ಮಾತಾಡ್ತಾ ಹೋಗೋಣ ವಿತ್ ಎ ಫೋಕಸ್ ಆನ್ ಎಥೀರಿಯಂ ETF ಅಪ್ರೂವಲ್. ಅಮೆರಿಕಾದ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಕಮಿಷನ್ ಎಥೀರಿಯಂ ETF ನ ಅಪ್ರೂವಲ್ ಮಾಡಿದ್ಮೇಲೆ ಎ ಲಾಟ್ ಆಫ್ ಬಿಟ್ಕಾಯಿನರ್ಸ್ ಅಂದರೆ ಯಾರೆಲ್ಲ ಬಿಟ್ಕಾಯಿನ್ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅವರು ತಮ್ಮ ಅಸಮಾಧಾನವನ್ನು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಕಮಿಷನ್ ಮೇಲೆ ಹೊರಹಾಕಿದ್ದಾರೆ. ನೀವು ಎಥೀರಿಯಂನ ಬಿಟ್ಕಾಯಿನ್ ಲೆವೆಲಿಗೆ ಕಂಪೇರ್ ಮಾಡ್ತಾ ಇದ್ದೀರಾ, ಹಾಗಾಗಿ ಜನರಿಗೆ ಎಥೀರಿಯಂ ಮತ್ತು ಬಿಟ್ಕಾಯಿನ್ ಬಗ್ಗೆ ಇರತಕ್ಕಂತಹ ನಿಖರವಾದ ವ್ಯತ್ಯಾಸ ಗೊತ್ತಾಗೋದಿಲ್ಲ ಅನ್ನೋದು ಬಿಟ್ಕಾಯಿನರ್ಸ್ಗಳ ಅಭಿಪ್ರಾಯ ಅಥವಾ ಅಸಮಾಧಾನ. ಇಲ್ಲಿ ಒಂದು ನಿಜವಾಗಿ ತಿಳ್ಕೊಬೇಕಾಗಿರುವಂಥದ್ದು ಏನಂದರೆ, ಎಥೀರಿಯಂ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಟೆಕ್ನಿಕಲ್ ಪ್ರಾಜೆಕ್ಟ್, ನಾಟ್ ಆಸ್ ಎ ಮನಿ. ಎಥೀರಿಯಂಗೆ ಹಣಕ್ಕೆ ಇರಬೇಕಾದಂಥ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸು ಇಲ್ಲ. ಅದರ್ವೈಸ್ ಇನ್ನೊಂದು ರೀತಿಯಲ್ಲಿ ನೋಡೋದಾದರೆ ಬಿಟ್ಕಾಯಿನ್ ಇಸ್ ಎ ಡಿಜಿಟಲ್ ಕರೆನ್ಸಿ. ಬಿಟ್ಕಾಯಿನ್ಗೆ ಹಣಕ್ಕೆ ಇರಬೇಕಾದಂಥ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸು ಇದೆ. ಇಟ್ ಈಸ್ ಡಿಸೈನ್ ಟು ವರ್ಕ್ ಆಸ್ ಮನಿ. ಬಿಟ್ಕಾಯಿನ್ ಇಸ್ ದ ಡಿಜಿಟಲ್ ರೆಪ್ರೆಸೆಂಟೇಷನ್ ಆಫ್ ಸ್ಕೇಸಿಟಿ. ಹಾಗಾಗಿ ಎಥೀರಿಯಂ ಮತ್ತು ಬಿಟ್ಕಾಯಿನ್ ಏನಿದೆ ಇವೆರಡೂ ಕೂಡ ಕಂಪ್ಲೀಟ್ಲಿ ಟು ಡಿಫ್ರೆಂಟ್ ಥಿಂಗ್ಸ್, ಕಂಪ್ಲೀಟ್ಲಿ ಡಿಫ್ರೆಂಟ್ ಇನ್ವೆಸ್ಟ್ಮೆಂಟ್ ಥೀಸಿಸ್. ಓಕೆ, ನೀವೇನಾದರೂ ಹಣ ಅಂದ್ರೆ ಏನು, ಹಣಕ್ಕೆ ಇರಬೇಕಾದಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ನಾನು ಉತ್ಕರ್ಣ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನೆಲಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ, ಬಿಟ್ಕಾಯಿನ್ ಚಿನ್ನ ವರ್ಸಸ್ ಫಿಯೇಟ್ ಕರೆನ್ಸಿ. ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹಣಕ್ಕೆ ಇರಬೇಕಾದಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು, ಯಾವ ಹಣಕ್ಕೆ ಬಿಟ್ಕಾಯಿನ್, ಚಿನ್ನ ಮತ್ತು ಫಿಯೇಟ್ ಕರೆನ್ಸಿ ಈ ಮೂರಲ್ಲೂ ಕೂಡ ಒಳ್ಳೆಯ ಗುಣಲಕ್ಷಣಗಳು ಹೊಂದಿರತಕ್ಕಂತಹ ಹಣ ಯಾವುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಸಕ್ತಿ ಇದ್ದವರು ಈ ವಿಡಿಯೋನ ಚೆಕ್ ಮಾಡಿ. ಮನಿ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಹೇಳೋದಾದರೆ ಎಥೀರಿಯಂ ಅಲ್ಲಿ ಮನಿ ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲ, ಬಿಟ್ಕಾಯಿನ್ ಅಲ್ಲಿ ಇದೆ. ಇದರ ಜೊತೆಗೆ ಬೇರೆ ಡಿಫ್ರೆನ್ಸಸ್ನ ನೋಡೋದಾದರೆ ಎಥೀರಿಯಂ ಹ್ಯಾಸ್ ಎನ್ ಅಫಿಲಿಯೇಟ್ ಫೌಂಡರ್. ಎಥೀರಿಯಂಗೆ ಫೌಂಡರ್ಸ್ ಇದ್ದಾರೆ, ಎಥೀರಿಯಂಗೆ ಮಾರ್ಕೆಟಿಂಗ್ ಟೀಮ್ ಇದೆ. ಆದರೆ ಬಿಟ್ಕಾಯಿನ್ ಫೌಂಡರ್ ಯಾರು ಅಂತ ಜಗತ್ತಿನಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ. ಯಾವ ಸರ್ಕಾರಗಳಿಗೂ ಸಹ ಸತೋಶಿ ನೊಕೊಮೋಟೋ ಎಂಬ ಅನಾಮಿಕ ವ್ಯಕ್ತಿ ಯಾರು, ಅವ್ರು ಎಲ್ಲಿದ್ದಾರೆ, ಅವ್ರು ಯಾವ ದೇಶದವರು ಅನ್ನುವಂತಹ ಮಾಹಿತಿ ಇದುವರೆಗೂ ಸಿಕ್ಕಿಲ್ಲ. ಮತ್ತೆ ಬಿಟ್ಕಾಯಿನ್ಗೆ ಯಾವುದೇ ರೀತಿ ಮಾರ್ಕೆಟಿಂಗ್ ಟೀಮ್ ಇಲ್ಲ, ಬಿಟ್ಕಾಯಿನ್ಗೆ ಆಫೀಸ್ ಇಲ್ಲ, ಬಿಟ್ಕಾಯಿನ್ಗೆ CEO ಇಲ್ಲ, ಬಿಟ್ಕಾಯಿನ್ಗೆ ಅಂತಲೇ ಯಾವುದು ಗ್ರೂಪ್ ಆಫ್ ಮೆಂಬರ್ಸ್ ಬಿಟ್ಕಾಯಿನನ್ನೇ ಕಂಟ್ರೋಲ್ ಮಾಡ್ತಾರೆ ಅನ್ನುವಂಥದ್ದು ಖಂಡಿತ ಇಲ್ಲವೇ ಇಲ್ಲ. ಬಿಟ್ಕಾಯಿನ್ ಒಂದು ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ಡ್. ಓಕೆನಾ. ಇನ್ನೊಂದು ವಿಚಾರ ಹೇಳೋದಾದರೆ ಎಥೀರಿಯಂ ಮಾನಿಟರಿ ಪಾಲಿಸಿ ಈಸ್ ವೇರಿಯಬಲ್. ಅಂದರೆ ಪ್ರತಿದಿನ ಹೊಸ ಎಥೀರಿಯಂ ಇಶ್ಯೂಯೆನ್ಸ್ ಏನಾಗುತ್ತೆ, ಅದು ಎಷ್ಟು ಇಶ್ಯೂಯೆನ್ಸ್ ಆಗಬೇಕು ಅನ್ನೋದನ್ನ ಒಂದು ಗ್ರೂಪ್ ಆಫ್ ಮೆಂಬರ್ಸ್ ಅಂದರೆ ಎಥೀರಿಯಂ ಫೌಂಡೇಶನ್ ಮೆಂಬರ್ಸ್ ಅಂತ ಏನಿದ್ದಾರೆ ಅವರು ಡಿಸೈಡ್ ಮಾಡ್ತಾರೆ. ಹಲವಾರು ಬಾರಿ ಈ ಮಾನಿಟರಿ ಪಾಲಿಸಿನ ಎಥೀರಿಯಂ ಅಲ್ಲಿ ಅವರು ಅಪ್ಡೇಟ್ ಮಾಡಿದ್ದಾರೆ. ಆದರೆ ಬಿಟ್ಕಾಯಿನ್ ಸ್ಟಾರ್ಟ್ ಆಗೋಕ್ಕೆ ಶುರುವಾದಾಗಿಂದ ಅಂದರೆ ಬಿಟ್ಕಾಯಿನ್ನ ಮೊದಲನೇ ಕೋರ್ ಸಾಫ್ಟ್ವೇರ್ ವರ್ಷನ್ 0.1 ಶುರು ಮಾಡಿದಾಗಿಂದ ಮಾನಿಟರಿ ಪಾಲಿಸಿ ಏನಿದೆ ಅದು ಪ್ರೀ ಡಿಟರ್ಮೈನ್ಡ್ ಆಗಿದೆ. ಓಕೆನಾ. ಸತೋಶಿ ನೊಕೊಮೋಟೋ ಅವರೇ ಈಗ ವಾಪಸ್ ಬಂದು ಬಿಟ್ಕಾಯಿನ್ ಮಾನಿಟರಿ ಪಾಲಿಸಿನ ಚೇಂಜ್ ಮಾಡ್ತೀನಿ ಅಂದರೂ ಅವ್ರಿಗೂ ಕೂಡ ಸಾಧ್ಯವೇ ಇಲ್ಲ. ಪ್ರತಿದಿನ ಬಿಟ್ಕಾಯಿನ್ ಎಷ್ಟು ಇಶ್ಯೂಯೆನ್ಸ್ ಆಗಬೇಕು, 4 ವರ್ಷ ಅಂದರೆ 4 ವರ್ಷದ ತರುವಾಯ ಏನು ಬಿಟ್ಕಾಯಿನ್ ಹಾವಿಂಗ್ ಆಗುತ್ತೆ ಅದನಂತರ ಬಿಟ್ಕಾಯಿನ್ ಇಶ್ಯೂಯೆನ್ಸ್ ಎಷ್ಟಾಗಬೇಕು, 2140ನೇ ಇಸ್ವಿಲಿ ಕೊನೆ ಬಿಟ್ಕಾಯಿನ್ ಇಶ್ಯೂಯೆನ್ಸ್ ಆಗುತ್ತೆ, ಅವಾಗ ಎಷ್ಟಾಗಬೇಕು ಅನ್ನೋದು ಇಟ್ಸ್ ಎ ಕಂಪ್ಲೀಟ್ಲಿ ಪ್ರೀ ಡಿಟರ್ಮೈನ್ಡ್ ಮಾನಿಟರಿ ಪಾಲಿಸಿ. ಇದು ಎಥೀರಿಯಂಗೆ ಮತ್ತು ಬಿಟ್ಕಾಯಿನ್ಗೆ ಇರ್ತಕ್ಕಂಥ ಮೇಜರ್ ಡಿಫ್ರೆನ್ಸ್ ಅಪಾರ್ಟ್ ಫ್ರಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮನಿ. ಹಾಗಾಗಿ ಎಥೀರಿಯಂ ಮತ್ತು ಬಿಟ್ಕಾಯಿನ್ ಬೋತ್ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇವೆರಡೂ ಕೂಡ ಕಾಂಪಿಟೇಟರ್ಸ್ ಅಂತ ಹೇಳೋಕೆ ಸಾಧ್ಯವೇ ಇಲ್ಲ. ಎಥೀರಿಯಂ ETF ಅಪ್ರೂವಲ್ ಆದಮೇಲೆ ನಿಜವಾಗ್ಲೂ ಕೂಡ ಹೊಸ ಇನ್ವೆಸ್ಟರ್ಸ್ ಮಾರ್ಕೆಟ್ ಕಡೆಗೆ ಮುಖ ಮಾಡ್ತಾರೆ, ಅದಂತೂ ನಿಜ. ಆದರೆ ಈ ಹೊಸ ಇನ್ವೆಸ್ಟರ್ಸ್ ಮಾರ್ಕೆಟಿಗೆ ಬಂದ ಮೇಲೆ ಸಹಜವಾಗಿ ಅವ್ರಿಗೆ ಬರುವಂಥ ಪ್ರಶ್ನೆ ಎಥೀರಿಯಂ ETF ನ ಖರೀದಿ ಮಾಡಬೇಕಾ ಅಥವಾ ಬಿಟ್ಕಾಯಿನ್ ETF ನ ಖರೀದಿ ಮಾಡಬೇಕಾ ಅನ್ನೋದು. ಈ ಒಂದು ಪ್ರಶ್ನೆ ಅವ್ರಿಗೆ ಮತ್ತೊಂದು ಪ್ರಶ್ನೆಗೆ ದಾರಿ ಮಾಡಿಕೊಡುತ್ತೆ. ಅದೇನಂತಂದರೆ ಎಥೀರಿಯಂ ಬೆಟರಾ ಬಿಟ್ಕಾಯಿನ್ ಬೆಟರಾ, ಎಥೀರಿಯಂ ಅಂದ್ರೆ ಏನು, ಬಿಟ್ಕಾಯಿನ್ ಅಂದ್ರೆ ಏನು, ಇದು ಹೊಸ ಇನ್ವೆಸ್ಟರ್ಸ್ ಅಲ್ಲಿ ಬರುವಂಥ ಪ್ರಶ್ನೆಗಳು. ಇದಕ್ಕೆ ಅವರು ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ತಾ ಹೋಗೋದೆಲ್ಲ ಅವರಿಗೆ ಗೊತ್ತಾಗುವಂಥದ್ದು ಏನಂದರೆ ಎಥೀರಿಯಂ ಇದೆ ಟೆಕ್ನಾಲಜಿ, ಬಿಟ್ಕಾಯಿನ್ ಇದೆ ಡಿಜಿಟಲ್ ಮನಿ. ಇವೆರಡೂ ಕೂಡ ಕಂಪ್ಲೀಟ್ಲಿ ಡಿಫ್ರೆಂಟ್. ಬಿಟ್ಕಾಯಿನ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಇಟ್ಸ್ ಎ ಡಿಜಿಟಲ್ ಇಮ್ಯೂಟೇಬಲ್ ಡಿಸೆಂಟ್ರಲೈಸ್ಡ್ ಸ್ಕೇಸಿಟಿ. ಆದರೆ ಎಥೀರಿಯಂ ಅಲ್ಲಿ ಇದು ಯಾವುದೇ ರೀತಿ ಗುಣಲಕ್ಷಣಗಳು ಇಲ್ಲ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಹೊಸ ಇನ್ವೆಸ್ಟರ್ಸ್ಗೆ. ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬೋದು. ಓಕೆನಾ. ಆದರೆ ಎಥೀರಿಯಂಗೂ ವ್ಯಾಲ್ಯೂ ಇದೆ,
ಬಿಟ್ಕಾಯಿನ್ಗೂ ವ್ಯಾಲ್ಯೂ ಇದೆ. ಇವೆರಡರ ವ್ಯಾಲ್ಯೂ ಮುಂದೆ ಇನ್ಕ್ರೀಸ್ ಆಗೋ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಆದರೆ ಅವೆರಡು ಕೂಡ ಸೇಮ್ ಅಲ್ಲ. ಬೋತ್ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಹೊಸ ಇನ್ವೆಸ್ಟರ್ಸ್ ಎಥೀರಿಯಂ ಮತ್ತು ಬಿಟ್ಕಾಯಿನ್ನ ಫಂಡಮೆಂಟಲ್ ಆಸ್ಪೆಕ್ಟ್ ಬಗ್ಗೆ ವಿಚಾರವಾಗಿ ತಿಳ್ಕೊಳ್ತಾ ಹೋದಂಥ ಸಂದರ್ಭದಲ್ಲಿ ಎಥೀರಿಯಂ ಇದೆ ಟೆಕ್ನಾಲಜಿ ಅಂತ ಗೊತ್ತಾಗುತ್ತೆ, ಬಿಟ್ಕಾಯಿನ್ ಇದೆ ಡಿಜಿಟಲ್ ಮನಿ ಅಂತ ಗೊತ್ತಾಗುತ್ತೆ. ಬೋತ್ ಆರ್ ನಾಟ್ ಸೇಮ್, ಬೋತ್ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅನ್ನೋದು ಗೊತ್ತಾಗುತ್ತೆ. ತುಂಬ ಜನ ಇನ್ವೆಸ್ಟರ್ಸ್ ಫಂಡಮೆಂಟಲ್ ಆಸ್ಪೆಕ್ಟ್ಸ್ ವಿಚಾರವಾಗಿ ನೋಡ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮೆನಿ ಇನ್ವೆಸ್ಟರ್ಸ್ ಪ್ರೈಸ್ ಪರ್ಸ್ಪೆಕ್ಟಿವ್ ಅಲ್ಲೂ ಕೂಡ ನೋಡ್ತಾರೆ. ಎಥೀರಿಯಂ ಪ್ರೈಸ್ ಏನಿದೆ, ಬಿಟ್ಕಾಯಿನ್ ಪ್ರೈಸ್ ಏನಿದೆ, ಯಾವುದು ಜಾಸ್ತಿ ಅಪ್ರಿಷಿಯೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಲೆಕ್ಕಾಚಾರ ಮಾಡ್ತಾ ಇರ್ತಾರೆ. ಈ ವಿಚಾರವಾಗಿ ನೋಡೋದಾದ್ರೆ ನಾವೀಗ ನೋಡ್ತಾ ಇರುವಂತಹ ಪ್ರೈಸ್ ಚಾರ್ಟ್ ಏನಿದೆ, ಇದು ಎಥೀರಿಯಂ ವರ್ಸಸ್ ಬಿಟ್ಕಾಯಿನ್. ಎಥೀರಿಯಂನ ಬಿಟ್ಕಾಯಿನ್ ಪ್ರೈಸ್ ಅಲ್ಲಿ ನೋಡ್ತಾ ಇದ್ದೀವಿ. ಈ ಒಂದು ಚಾರ್ಟ್ ನೋಡೋದಾದ್ರೆ ಎಥೀರಿಯಂ ಬೆಲೆ ವರ್ಸಸ್ ಬಿಟ್ಕಾಯಿನ್ ಒಂದ್ಸಲಿ ಮೇಲಕ್ಕೆ ಹೋದ್ಮೇಲೆ ಮತ್ತೆ ಇದು ಮೇಲಕ್ಕೆ ಹೋಗೇ ಇಲ್ಲ. ಅಂದ್ರೆ ಹೈಯರ್ ಹೈಸ್ ಹೈಯರ್ ಲೋ, ಹೈಯರ್ ಹೈಸ್ ಹೈಯರ್ ಲೋ ಇದನ್ನ ಮಾಡೇ ಇಲ್ಲ. ಎಥೀರಿಯಂ ಡೌನ್ ಟ್ರೆಂಡ್ ಅಲ್ಲಿ ನಡೀತಾ ಇದೆ. ಓಕೆ, ಈಗಲೂ ಕೂಡ ಎಥೀರಿಯಂ ಬೆಲೆ ವಿತ್ ರೆಸ್ಪೆಕ್ಟ್ ಟು ಡಾಲರ್ ಮೇಲಕ್ಕೆ ಹೋಗ್ತಾ ಇದೆ. ಆದರೆ ವಿತ್ ರೆಸ್ಪೆಕ್ಟ್ ಟು ಬಿಟ್ಕಾಯಿನ್ ಆಲ್ಮೋಸ್ಟ್ ಆಲ್ ಟೈಮ್ ಹೈಯಿಂದ 60 to 70% ಕೆಳಗಡೆನೆ ಟ್ರೇಡ್ ಆಗ್ತಾ ಇದೆ. ಇಟ್ ವಿಲ್ ಕಂಟಿನ್ಯೂ ಟು ಡೌನ್ ಟ್ರೆಂಡ್. ಯಾಕೆಂತಂದ್ರೆ ಎಥೀರಿಯಂ ಡಿಸೈನ್ ಆಗಿರೋದೇ ಹಾಗೆ. ಹೊಸ ಇನ್ವೆಸ್ಟರ್ಸ್ ಪ್ರೈಸ್ ಪರ್ಸ್ಪೆಕ್ಟಿವ್ ಈ ಒಂದು ಚಾರ್ಟ್ ಅನ್ನು ನೋಡಿದಾಗ ಎಥೀರಿಯಂ ವರ್ಸಸ್ ಬಿಟ್ಕಾಯಿನ್ ಇದು 60 to 70% ಡೌನ್ ಟ್ರೆಂಡ್ ಅಲ್ಲೇ ನಡೀತಾ ಇದೆ. ಇದು ಯಾಕೆ ಹೀಗೆ ನಡೀತಾ ಇದೆ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾಕೆ ಬಿಟ್ಕಾಯಿನ್ ಎಥೀರಿಯಂ ವಿಚಾರವಾಗಿ ಕೂಡ ಅಂದ್ರೆ ಎಥೀರಿಯಂನು ಕೂಡ ಔಟ್ ಪರ್ಫಾರ್ಮ್ ಯಾಕೆ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಸಾಮಾನ್ಯವಾಗಿ ಹೊಸ ಇನ್ವೆಸ್ಟರ್ಸ್ಗೆ ಬರುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಕಾಮನ್ ಕ್ವಶನ್ ಏನು ಅಂತಂದ್ರೆ, ವೈ ಎಥೀರಿಯಂ ಪ್ರೈಸ್ ಈಸ್ ಟ್ರೇಡಿಂಗ್ ಅಟ್ 60 to 70% ಲೋ, ಆಲ್ದೋ ಎಥೀರಿಯಂ ಈಸ್ ಇನ್ಕ್ರೀಸಿಂಗ್ ಇಟ್ಸ್ ವ್ಯಾಲ್ಯೂ ಎಗನೆಸ್ಟ್ US ಡಾಲರ್. US ಡಾಲರ್ಗೆ ಕಂಪೇರ್ ಮಾಡಿದ್ರೆ ಎಥೀರಿಯಂ ಬೆಲೆ ಜಾಸ್ತಿ ಆಗ್ತಾ ಇದೆ, ಆದರೆ ಬಿಟ್ಕಾಯಿನ್ಗೆ ಕಂಪೇರ್ ಮಾಡಿದ್ರೆ ಎಥೀರಿಯಂ ಬೆಲೆ ಕಮ್ಮಿ ಆಗ್ತಾ ಇದೆ. ಹಾಗಾದ್ರೆ ಬಿಟ್ಕಾಯಿನ್ ಎಲ್ಲ ಅಸೆಟ್ಸ್ನು ಕೂಡ ಔಟ್ ಪರ್ಫಾರ್ಮ್ ಮಾಡ್ತಾ ಇದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ಈ ಟ್ರೆಂಡ್ ಕಂಟಿನ್ಯೂ ಆಗಬೇಕು ಅಂತಂದ್ರೆ ಎಥೀರಿಯಂ ಬೆಲೆ ತುಂಬಾನೇ ಜಾಸ್ತಿ ಆಗಬೇಕು. ಆ ತುಂಬಾನೇ ಜಾಸ್ತಿ ಆಗುವಂತ ಗುಣಲಕ್ಷಣಗಳು ಎಥೀರಿಯಂ ಇದೆಯಾ ಅನ್ನೋದ್ರ ಬಗ್ಗೆ ಹೊಸ ಇನ್ವೆಸ್ಟರ್ಸ್ ಫೋಕಸ್ ಮಾಡೋಕೆ ಶುರು ಮಾಡಬೇಕಾಗುತ್ತೆ. ಆವಾಗ ಅವರಿಗೆ ಅರ್ಥ ಆಗುವಂತಹ ರಿಯಾಲಿಟಿ ಏನಂದ್ರೆ, ಎಥೀರಿಯಂ ಈಸ್ ನಾಟ್ ಡಿಸೈನ್ ಟು ವರ್ಕ್ ಆಸ್ ಎ ಮನಿ. ಎಥೀರಿಯಂ ಇಸ್ ಎ ಟೆಕ್ನಿಕಲ್ ಪ್ರಾಜೆಕ್ಟ್, ವೆರಾಸ್ ಬಿಟ್ಕಾಯಿನ್ ಇಸ್ ಡಿಸೈನ್ ಟು ವರ್ಕ್ ಆಸ್ ಎ ಮನಿ ಅನ್ನುವಂತಹ ವಿಚಾರ ತುಂಬಾ ಜನ ಇನ್ವೆಸ್ಟರ್ಸ್ಗೆ ಖಂಡಿತವಾಗ್ಲೂ ಕೂಡ ಗೊತ್ತಾಗುತ್ತೆ. ಯಾರೇ ಆಗಲಿ ಫಂಡಮೆಂಟಲ್ ಆಸ್ಪೆಕ್ಟ್ನ ಗೊತ್ತಾಗ್ತಾ ಹೋದಂಥ ಸಂದರ್ಭದಲ್ಲಿ, ಪ್ರೈಸ್ ಆಸ್ಪೆಕ್ಟ್ಸ್ ಅಲ್ಲಿ ಹಲವಾರು ವಿಚಾರಗಳು ಗೊತ್ತಾಗ್ತಾ ಹೋದಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ನಿರ್ಧಾರವನ್ನ ತಗೊಳ್ತಾರೆ. ಎಥೀರಿಯಂ ಬೈ ಮಾಡಬೇಕಾ, ಬಿಟ್ಕಾಯಿನ್ ಬೈ ಮಾಡಬೇಕಾ ಅನ್ನೋ ವಿಚಾರದಲ್ಲಿ ನನ್ನ ಪ್ರಕಾರ ತುಂಬಾ ಜನ ಬಿಟ್ಕಾಯಿನ್ ಕಡೆನೆ ಒಲವು ವ್ಯಕ್ತಪಡಿಸುವಂತಹ ಸಾಧ್ಯತೆಗಳು ಜಾಸ್ತಿ. ಏನೇ ಆಗಲಿ, ಈಗ ಎಥೀರಿಯಂ ETF ಕೂಡ ಅಪ್ರೂವಲ್ ಆಗಿದೆ, ಬಿಟ್ಕಾಯಿನ್ ETF ಅಪ್ರೂವಲ್ ಆಗಿ ಆಲ್ರೆಡಿ 3 ತಿಂಗಳಿಂದ ಟ್ರೇಡ್ ಆಗ್ತಾ ಇದೆ. ಇನ್ಸ್ಟಿಟ್ಯೂಷನಲ್ ಮನಿ ಎರಡಕ್ಕೂ ಕೂಡ ಬರುವಂತಹ ಸಾಧ್ಯತೆಗಳು ಜಾಸ್ತಿ. ಇದರಿಂದ ಮಾರ್ಕೆಟ್ನಲ್ಲಿ ಒಂದು ಬೆಟರ್ ನಾಲೆಜ್ ಅಂದ್ರೆ ಇನ್ವೆಸ್ಟರ್ ಪರ್ಸ್ಪೆಕ್ಟಿವ್ ಅಲ್ಲಿ ಬೆಟರ್ ನಾಲೆಜ್ ಅಂಡ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದೀಸ್ ಟು ಅಸೆಟ್ಸ್ ಜನರಿಗೆ ಗೊತ್ತಾಗ್ತಾ ಹೋಗುತ್ತೆ, ವಿಚ್ ಇನ್ ಟರ್ನ್ ವಿಲ್ ಹೆಲ್ಪ್ ಟು ಕ್ರಿಯೇಟ್ ಮೋರ್ ಡಿಮ್ಯಾಂಡ್ ಫಾರ್ ಬೋತ್ ಅಸೆಟ್ಸ್. ನನ್ನ ಪ್ರಕಾರ ಎಥೀರಿಯಂ ETF ಏನು ಅಪ್ರೂವಲ್ ಆಗಿದೆ, ಇದು ಬುಲ್ಲಿಶ್ ಥಿಂಗ್ ಫಾರ್ ಎಥೀರಿಯಂ. ಅಂಡ್ ಆಲ್ಸೋ ಎಥೀರಿಯಂ ETF ಅಪ್ರೂವಲ್ ಆಗಿರೋದು ಇಸ್ ಎ ಬುಲ್ಲಿಶ್ ಥಿಂಗ್ ಫಾರ್ ಬಿಟ್ಕಾಯಿನ್ ಆಲ್ಸೋ. ಸೊ ಹಾಗಾಗಿ ಇದ್ರ ಬಗ್ಗೆ ಬಿಟ್ಕಾಯಿನಸ್ ಓವರ್ ಥಿಂಕ್ ಮಾಡುವಂತ ಅವಶ್ಯಕತೆ ಇಲ್ವೇ ಇಲ್ಲ. ಯಾಕೆಂದ್ರೆ ಎಥೀರಿಯಂ ಮತ್ತು ಬಿಟ್ಕಾಯಿನ್ ಇವೆರಡು ಕೂಡ ಕಂಪ್ಲೀಟ್ಲಿ ಡಿಫ್ರೆಂಟ್. ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು, ಪ್ರಶ್ನೆಗಳು ಏನಾದ್ರು ಇದ್ರೆ ಈ ವಿಡಿಯೋನ ಕಾಮೆಂಟ್ ಸೆಕ್ಷನ್ ತಿಳಿಸಿ. ನಾನು ಅದನ್ನು ಚೆಕ್ ಮಾಡಿ ಖಂಡಿತವಾಗಿಯೂ ಕೂಡ ರಿಪ್ಲೈ ಮಾಡ್ತೀನಿ. ಧನ್ಯವಾದಗಳು.